ಏನಿಲ್ಲ, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಿಮ್ಗಿಂತ ನಮಗಿಂತ ಭಾಳ ಹಳಬರು, ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಒಮ್ಮೊಮ್ಮೆ ಆತ್ಮೀಯ ಸ್ನೇಹಿತರಲ್ಲೂ ಕೆಲವೊಮ್ಮೆ ಗ್ಯಾಪ್ ಬರ್ತದೆ, ಆದರೆ ಸ್ನೇಹ ಅಂತಿಮವಾಗಿ ಗೆಲ್ತನ ಗೆಲ್ತದೆ. ಹೀಗಾಗಿ ಸರಿ ಆಗ್ತದೆ. ನಾನು ಶ್ರೀರಾಮುಲು ಹತ್ರ ಮಾತಾಡಿದ್ದೀನಿ, ಸಾಯಂಕಾಲ ಜನಾರ್ದನ್ ರೆಡ್ಡಿ ಹತ್ರನೂ ಮಾತಾಡ್ತೇನೆ. ಅದೆಲ್ಲ ನಿಮ್ಮ ಪ್ರಶ್ನವ್ರು ತೇರಿ, ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ನಮ್ಮ ಪಕ್ಷದ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರು ಹತ್ರ ಮಾತನಾಡಿ ಅವ್ರ ಸೌಹಾರ್ದತೆ ಭೇಟಿ ಮಾಡಿ ಮತ್ತು ಸಮಸ್ಯೆನ ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬಿಜೆಪಿ ರಾಜ್ಯ ಸ್ಥಾನಕ್ಕೆ ತಮ್ಮ ಹೆಸರು ಕೇಳ್ತಾ ಇದೆ ಸರ್. ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಹೆಸರು ನಾನು ಬರ್ಬೋದು ನಾಳೆ. ಅದೆಲ್ಲ ಏನು ಮಹತ್ವ ಇಲ್ಲ. ನಾನು ಆಕಾಂಕ್ಷಿನೂ ಅಲ್ಲ, ಏನೂ ಅಲ್ಲ. ಆ ಪಕ್ಷ ಒಂದುಗೂಡಿಸೋದ್ರಲ್ಲಿ ಇದ್ದೇವೆ ಅಷ್ಟೇ. ಮಧ್ಯ ಕರ್ನಾಟಕದ ಬಂದು ಎಲ್ಲರೂ ತೂಸ್ಕೊಂಡು ಹೋಗೋದು ನಿಮ್ಗೆ ಮಾತ್ರ ಶಕ್ತಿ ಇರೋದು. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅಲ್ಲ, ಎಲ್ಲರಿಗೂ ಶಕ್ತಿ ಇದೆ. ಎಲ್ಲರೂ ಕೂಡಿದಾಗಲೇ ಶಕ್ತಿ ಆಗುತ್ತೆ. ಒಬ್ಬರಿಂದನೇ ಆಗುತ್ತೆ ಅನ್ನೋಂಥ ಭ್ರಮೆ ನಮಗಿಲ್ಲ. ಎಲ್ಲರೂ ಸೇರಿ ಮಾಡಿದಾಗ ಆಗುತ್ತೆ. ಬಿ ಜೆ ಪಿ ಭಾಳ ದೊಡ್ಡ ಪಕ್ಷ, ಜನ ಸಮೂಹದಲ್ಲಿರುವಂಥ ಪಕ್ಷ. ಅದಕ್ಕಾಗಿಯೇ ಪೈಪೋಟಿ ಇರ್ತದೆ. ಒಮ್ಮೊಮ್ಮೆ ಆ ಪೈಪೋಟಿ ಸಂದರ್ಭದಲ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಹಿರಿಯರು ಮಾರ್ಗದರ್ಶನ ಮಾಡಿದರೆ, ಒಂದು ನಿಮಿಷ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಮೇಲಿನಿಂದ ಇವರು ಬರ್ತಾರೆ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್. ಅವ್ರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಚುನಾವಣೆ ಆಗುತ್ತೆ. ಏನೇನೂ ತೊಂದರೆ ಆಗಲ್ಲ. ಮತ್ತೊಮ್ಮೆ ಬಿ ಜೆ ಪಿ ಬಲಿಷ್ಠ ಬಿ ಜೆ ಪಿ ಆಗುತ್ತೆ. ಏನಿಲ್ಲ, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಿಮ್ಗಿಂತ ನಮಗಿಂತ ಭಾಳ ಹಳಬರು, ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಒಮ್ಮೊಮ್ಮೆ ಆತ್ಮೀಯ ಸ್ನೇಹಿತರಲ್ಲೂ ಕೆಲವೊಮ್ಮೆ ಗ್ಯಾಪ್ ಬರ್ತದೆ, ಆದರೆ ಸ್ನೇಹ ಅಂತಿಮವಾಗಿ ಗೆಲ್ತನ ಗೆಲ್ತದೆ. ಹೀಗಾಗಿ ಸರಿ ಆಗ್ತದೆ. ನಾನು ಶ್ರೀರಾಮುಲು ಹತ್ರ ಮಾತಾಡಿದ್ದೀನಿ, ಸಾಯಂಕಾಲ ಜನಾರ್ದನ್ ರೆಡ್ಡಿ ಹತ್ರನೂ ಮಾತಾಡ್ತೇನೆ. ಅದೆಲ್ಲ ನಿಮ್ಮ ಪ್ರಶ್ನವ್ರು ತೇರಿ, ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ನಮ್ಮ ಪಕ್ಷದ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರು ಹತ್ರ ಮಾತನಾಡಿ ಅವ್ರ ಸೌಹಾರ್ದತೆ ಭೇಟಿ ಮಾಡಿ ಮತ್ತು ಸಮಸ್ಯೆನ ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬಿಜೆಪಿ ರಾಜ್ಯ ಸ್ಥಾನಕ್ಕೆ ತಮ್ಮ ಹೆಸರು ಕೇಳ್ತಾ ಇದೆ ಸರ್. ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಹೆಸರು ನಾನು ಬರ್ಬೋದು ನಾಳೆ. ಅದೆಲ್ಲ ಏನು ಮಹತ್ವ ಇಲ್ಲ. ನಾನು ಆಕಾಂಕ್ಷಿನೂ ಅಲ್ಲ, ಏನೂ ಅಲ್ಲ. ಆ ಪಕ್ಷ ಒಂದುಗೂಡಿಸೋದ್ರಲ್ಲಿ ಇದ್ದೇವೆ ಅಷ್ಟೇ. ಮಧ್ಯ ಕರ್ನಾಟಕದ ಬಂದು ಎಲ್ಲರೂ ತೂಸ್ಕೊಂಡು ಹೋಗೋದು ನಿಮ್ಗೆ ಮಾತ್ರ ಶಕ್ತಿ ಇರೋದು. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅಲ್ಲ, ಎಲ್ಲರಿಗೂ ಶಕ್ತಿ ಇದೆ. ಎಲ್ಲರೂ ಕೂಡಿದಾಗಲೇ ಶಕ್ತಿ ಆಗುತ್ತೆ. ಒಬ್ಬರಿಂದನೇ ಆಗುತ್ತೆ ಅನ್ನೋಂಥ ಭ್ರಮೆ ನಮಗಿಲ್ಲ. ಎಲ್ಲರೂ ಸೇರಿ ಮಾಡಿದಾಗ ಆಗುತ್ತೆ. ಬಿ ಜೆ ಪಿ ಭಾಳ ದೊಡ್ಡ ಪಕ್ಷ, ಜನ ಸಮೂಹದಲ್ಲಿರುವಂಥ ಪಕ್ಷ. ಅದಕ್ಕಾಗಿಯೇ ಪೈಪೋಟಿ ಇರ್ತದೆ. ಒಮ್ಮೊಮ್ಮೆ ಆ ಪೈಪೋಟಿ ಸಂದರ್ಭದಲ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಹಿರಿಯರು ಮಾರ್ಗದರ್ಶನ ಮಾಡಿದರೆ, ಒಂದು ನಿಮಿಷ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಮೇಲಿನಿಂದ ಇವರು ಬರ್ತಾರೆ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್. ಅವ್ರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಚುನಾವಣೆ ಆಗುತ್ತೆ. ಏನೇನೂ ತೊಂದರೆ ಆಗಲ್ಲ. ಮತ್ತೊಮ್ಮೆ ಬಿ ಜೆ ಪಿ ಬಲಿಷ್ಠ ಬಿ ಜೆ ಪಿ ಆಗುತ್ತೆ. ಏನಿಲ್ಲ, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಿಮ್ಗಿಂತ ನಮಗಿಂತ ಭಾಳ ಹಳಬರು, ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಒಮ್ಮೊಮ್ಮೆ ಆತ್ಮೀಯ ಸ್ನೇಹಿತರಲ್ಲೂ ಕೆಲವೊಮ್ಮೆ ಗ್ಯಾಪ್ ಬರ್ತದೆ, ಆದರೆ ಸ್ನೇಹ ಅಂತಿಮವಾಗಿ ಗೆಲ್ತನ ಗೆಲ್ತದೆ. ಹೀಗಾಗಿ ಸರಿ ಆಗ್ತದೆ. ನಾನು ಶ್ರೀರಾಮುಲು ಹತ್ರ ಮಾತಾಡಿದ್ದೀನಿ, ಸಾಯಂಕಾಲ ಜನಾರ್ದನ್ ರೆಡ್ಡಿ ಹತ್ರನೂ ಮಾತಾಡ್ತೇನೆ. ಅದೆಲ್ಲ ನಿಮ್ಮ ಪ್ರಶ್ನವ್ರು ತೇರಿ, ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ನಮ್ಮ ಪಕ್ಷದ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರು ಹತ್ರ ಮಾತನಾಡಿ ಅವ್ರ ಸೌಹಾರ್ದತೆ ಭೇಟಿ ಮಾಡಿ ಮತ್ತು ಸಮಸ್ಯೆನ ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬಿಜೆಪಿ ರಾಜ್ಯ ಸ್ಥಾನಕ್ಕೆ ತಮ್ಮ ಹೆಸರು ಕೇಳ್ತಾ ಇದೆ ಸರ್. ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಹೆಸರು ನಾನು ಬರ್ಬೋದು ನಾಳೆ. ಅದೆಲ್ಲ ಏನು ಮಹತ್ವ ಇಲ್ಲ. ನಾನು ಆಕಾಂಕ್ಷಿನೂ ಅಲ್ಲ, ಏನೂ ಅಲ್ಲ. ಆ ಪಕ್ಷ ಒಂದುಗೂಡಿಸೋದ್ರಲ್ಲಿ ಇದ್ದೇವೆ ಅಷ್ಟೇ. ಮಧ್ಯ ಕರ್ನಾಟಕದ ಬಂದು ಎಲ್ಲರೂ ತೂಸ್ಕೊಂಡು ಹೋಗೋದು ನಿಮ್ಗೆ ಮಾತ್ರ ಶಕ್ತಿ ಇರೋದು. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅಲ್ಲ, ಎಲ್ಲರಿಗೂ ಶಕ್ತಿ ಇದೆ. ಎಲ್ಲರೂ ಕೂಡಿದಾಗಲೇ ಶಕ್ತಿ ಆಗುತ್ತೆ. ಒಬ್ಬರಿಂದನೇ ಆಗುತ್ತೆ ಅನ್ನೋಂಥ ಭ್ರಮೆ ನಮಗಿಲ್ಲ. ಎಲ್ಲರೂ ಸೇರಿ ಮಾಡಿದಾಗ ಆಗುತ್ತೆ. ಬಿ ಜೆ ಪಿ ಭಾಳ ದೊಡ್ಡ ಪಕ್ಷ, ಜನ ಸಮೂಹದಲ್ಲಿರುವಂಥ ಪಕ್ಷ. ಅದಕ್ಕಾಗಿಯೇ ಪೈಪೋಟಿ ಇರ್ತದೆ. ಒಮ್ಮೊಮ್ಮೆ ಆ ಪೈಪೋಟಿ ಸಂದರ್ಭದಲ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಹಿರಿಯರು ಮಾರ್ಗದರ್ಶನ ಮಾಡಿದರೆ, ಒಂದು ನಿಮಿಷ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಮೇಲಿನಿಂದ ಇವರು ಬರ್ತಾರೆ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್.
ಅವ್ರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಚುನಾವಣೆ ಆಗುತ್ತೆ, ಏನೇನೂ ತೊಂದರೆ ಆಗಲ್ಲ. ಮತ್ತೊಮ್ಮೆ ಬಿ ಜೆ ಪಿ ಬಲಿಷ್ಠ ಬಿ ಜೆ ಪಿ ಆಗುತ್ತೆ. ಶ್ರೀರಾಮುಲು ಅವರದ್ದು ಮತ್ತು ಜನಾರ್ದನ್ ರೆಡ್ಡಿ ಅವರದ್ದೇ ಮತ್ತೆ ಚರ್ಚೆ ಸರ್. ಏನಿಲ್ಲ, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಿಮ್ಗಿಂತ ನಮಗಿಂತ ಭಾಳ ಹಳಬರು, ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಒಮ್ಮೊಮ್ಮೆ ಆತ್ಮೀಯ ಸ್ನೇಹಿತರಲ್ಲೂ ಕೆಲವೊಮ್ಮೆ ಗ್ಯಾಪ್ ಬರ್ತದೆ, ಆದರೆ ಸ್ನೇಹ ಅಂತಿಮವಾಗಿ ಗೆಲ್ತನ ಗೆಲ್ತದೆ. ಹೀಗಾಗಿ ಸರಿ ಆಗ್ತದೆ. ನಾನು ಶ್ರೀರಾಮುಲು ಹತ್ರ ಮಾತಾಡಿದ್ದೀನಿ, ಸಾಯಂಕಾಲ ಜನಾರ್ದನ್ ರೆಡ್ಡಿ ಹತ್ರನೂ ಮಾತಾಡ್ತೇನೆ. ಸತೀಶ್ ಜಾರಕಿಹೊಳಿ ವಿರುದ್ಧ ಆಲ್ಟರ್ನೇಟಿವ್ ಲೀಡರ್ಶಿಪ್ ಬಳಸಬೇಕನ್ನೋ ಕಾರಣಕ್ಕೆ ಅದೆಲ್ಲ ನಿಮ್ಮ ಪ್ರಶ್ನವ್ರು ತೇರಿ, ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ನಮ್ಮ ಪಕ್ಷದ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರು ಹತ್ರ ಮಾತನಾಡಿ ಅವ್ರ ಸೌಹಾರ್ದತೆ ಭೇಟಿ ಮಾಡಿ ಮತ್ತು ಸಮಸ್ಯೆನ ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್, ಸಾಮಾಜಿಕ ಜಾಲತಾಣದಲ್ಲಿ. ಈ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಹೆಸರು ನಾನು ಬರ್ಬೋದು ನಾಳೆ. ಅದೆಲ್ಲ ಏನೂ ಮಹತ್ವವಿಲ್ಲ. ನಾನೇನು ಆಕಾಂಕ್ಷೆನೂ ಅಲ್ಲ, ಏನೂ ಅಲ್ಲ. ಆ ಪಕ್ಷ ಒಂದುಗೂಡಿಸೋದ್ರಲ್ಲಿದ್ದೇವೆ ಅಷ್ಟೇ. ಈ ಮಧ್ಯ ಕರ್ನಾಟಕದ ಬಂದು ಎಲ್ಲರೂ ತೂರ್ಸ್ಕೊಂಡು ಹೋಗೋರು ನಿಮ್ಗೆ ಮಾತ್ರ ಸಿಕ್ಕಿರೋದು ಅದು, ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ. ಅಲ್ಲ, ಎಲ್ಲರಿಗೂ ಶಕ್ತಿ ಇದೆ. ಎಲ್ಲರೂ ಕೂಡಿದಾಗಲೇ ಶಕ್ತಿ ಆಗುತ್ತೆ. ಒಬ್ಬರಿಂದನೇ ಆಗುತ್ತೆ ಅನ್ನುವಂಥ ಭ್ರಮೆ ನಮಗಿಲ್ಲ. ಎಲ್ಲರೂ ಸೇರಿ ಮಾಡಿದಾಗ ಆಗುತ್ತೆ. ಬಿ ಜೆ ಪಿ ಭಾಳ ದೊಡ್ಡ ಪಕ್ಷ, ಜನ ಸಮೂಹದಲ್ಲಿರುವಂಥ ಪಕ್ಷ. ಅದಕ್ಕಾಗಿಯೇ ಪೈಪೋಟಿ ಇರ್ತದೆ ಒಮ್ಮೊಮ್ಮೆ. ಆ ಪೈಪೋಟಿ ಸಂದರ್ಭದಲ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಹಿರಿಯರು ಮಾರ್ಗದರ್ಶನ ಮಾಡಿದರೆ, ಒಂದು ವೇಳೆ ಪಕ್ಷ ಒಂದು ನಿಮಿಷ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಮೇಲಿನಿಂದ ಇವರು ಬರ್ತಾರೆ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್. ಅವ್ರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಚುನಾವಣೆ ಆಗುತ್ತೆ, ಏನೇನೂ ತೊಂದರೆ ಆಗಲ್ಲ. ಮತ್ತೊಮ್ಮೆ ಬಿ ಜೆ ಪಿ ಬಲಿಷ್ಠ ಬಿ ಜೆ ಪಿ ಆಗುತ್ತೆ. ಶ್ರೀರಾಮುಲು ಅವರದ್ದು ಮತ್ತು ಜನಾರ್ದನ್ ರೆಡ್ಡಿ ಅವರದ್ದೇ ಮತ್ತೆ ಚರ್ಚೆ ಸರ್. ಏನಿಲ್ಲ, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಿಮ್ಗಿಂತ ನಮಗಿಂತ ಭಾಳ ಹಳಬರು, ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಒಮ್ಮೊಮ್ಮೆ ಆತ್ಮೀಯ ಸ್ನೇಹಿತರಲ್ಲೂ ಕೆಲವೊಮ್ಮೆ ಗ್ಯಾಪ್ ಬರ್ತದೆ, ಆದರೆ ಸ್ನೇಹ ಅಂತಿಮವಾಗಿ ಗೆಲ್ತನ ಗೆಲ್ತದೆ. ಹೀಗಾಗಿ ಸರಿ ಆಗ್ತದೆ. ನಾನು ಶ್ರೀರಾಮುಲು ಹತ್ರ ಮಾತಾಡಿದ್ದೀನಿ, ಸಾಯಂಕಾಲ ಜನಾರ್ದನ್ ರೆಡ್ಡಿ ಹತ್ರನೂ ಮಾತಾಡ್ತೇನೆ. ಸತೀಶ್ ಜಾರಕಿಹೊಳಿ ವಿರುದ್ಧ ಆಲ್ಟರ್ನೇಟಿವ್ ಲೀಡರ್ಶಿಪ್ ಬಳಸಬೇಕನ್ನೋ ಕಾರಣಕ್ಕೆ ಅದೆಲ್ಲ ನಿಮ್ಮ ಪ್ರಶ್ನವ್ರು ತೇರಿ, ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ನಮ್ಮ ಪಕ್ಷದ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರು ಹತ್ರ ಮಾತನಾಡಿ ಅವ್ರ ಸೌಹಾರ್ದತೆ ಭೇಟಿ ಮಾಡಿ ಮತ್ತು ಸಮಸ್ಯೆನ ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್, ಸಾಮಾಜಿಕ ಜಾಲತಾಣದಲ್ಲಿ. ಈ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಹೆಸರು ನಾನು ಬರ್ಬೋದು ನಾಳೆ. ಅದೆಲ್ಲ ಏನೂ ಮಹತ್ವವಿಲ್ಲ. ನಾನೇನು ಆಕಾಂಕ್ಷೆನೂ ಅಲ್ಲ, ಏನೂ ಅಲ್ಲ. ಆ ಪಕ್ಷ ಒಂದುಗೂಡಿಸೋದ್ರಲ್ಲಿದ್ದೇವೆ ಅಷ್ಟೇ. ಈ ಮಧ್ಯ ಕರ್ನಾಟಕದ ಬಂದು ಎಲ್ಲರೂ ತೂರ್ಸ್ಕೊಂಡು ಹೋಗೋರು ನಿಮ್ಗೆ ಮಾತ್ರ ಸಿಕ್ಕಿರೋದು ಅದು, ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ. ಅಲ್ಲ, ಎಲ್ಲರಿಗೂ ಶಕ್ತಿ ಇದೆ. ಎಲ್ಲರೂ ಕೂಡಿದಾಗಲೇ ಶಕ್ತಿ ಆಗುತ್ತೆ. ಒಬ್ಬರಿಂದನೇ ಆಗುತ್ತೆ ಅನ್ನುವಂಥ ಭ್ರಮೆ ನಮಗಿಲ್ಲ. ಎಲ್ಲರೂ ಸೇರಿ ಮಾಡಿದಾಗ ಆಗುತ್ತೆ. ಬಿ ಜೆ ಪಿ ಭಾಳ ದೊಡ್ಡ ಪಕ್ಷ, ಜನ ಸಮೂಹದಲ್ಲಿರುವಂಥ ಪಕ್ಷ. ಅದಕ್ಕಾಗಿಯೇ ಪೈಪೋಟಿ ಇರ್ತದೆ ಒಮ್ಮೊಮ್ಮೆ. ಆ ಪೈಪೋಟಿ ಸಂದರ್ಭದಲ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಹಿರಿಯರು ಮಾರ್ಗದರ್ಶನ ಮಾಡಿದರೆ, ಒಂದು ವೇಳೆ ಪಕ್ಷ ಒಂದು ನಿಮಿಷ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಮೇಲಿನಿಂದ ಇವರು ಬರ್ತಾರೆ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್. ಅವ್ರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಚುನಾವಣೆ ಆಗುತ್ತೆ, ಏನೇನೂ ತೊಂದರೆ ಆಗಲ್ಲ. ಮತ್ತೊಮ್ಮೆ ಬಿ ಜೆ ಪಿ ಬಲಿಷ್ಠ ಬಿ ಜೆ ಪಿ ಆಗುತ್ತೆ.